ಕರುನಾಡಿನ ಜನತೆಗೆ ಮತ್ತೊಂದು ಶಾಕ್. ಈಗ ಹೋಟೆಲ್ ಆಹಾರದ ದರದಲ್ಲೂ ಕೂಡ ಬೆಲೆ ಏರಿಕೆ ಆಗ್ತಾ ಇದೆ. ದರ ಏರಿಕೆಗೆ ಹೋಟೆಲ್ ಮಾಲೀಕರ ಸಂಘ ಈಗ ನಿರ್ಧಾರ ಮಾಡಿಕೊಂಡಿದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಬೆನ್ನಲ್ಲೇ ಈಗ ಜನರಿಗೆ ಮತ್ತೊಂದು ಶಾಕ್ ಇದು. ನಿನ್ನೆಯಿಂದ ವಿದ್ಯುತ್, ನೀರಿನ ದರ, ಟೋಲ್ ದರ ಕೂಡ ಏರಿಕೆಯಾಗಿದೆ. ಹೋಟೆಲ್ನಲ್ಲಿ ಸಿಗುವಂತಹ ಪದಾರ್ಥಗಳ ದರ ಕೂಡ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಈಗ ನಿರ್ಧಾರ ಮಾಡಿಕೊಂಡಿದ್ದಾರೆ ಹೋಟೆಲ್ ಮಾಲೀಕರು. ದರ ಏರಿಕೆಗಳ ಮಧ್ಯೆ ಮತ್ತೊಂದು ಶಾಕ್ ಈಗ ಇದು. ಹೋಟೆಲ್ ಆಹಾರದ ದರದಲ್ಲೂ ಕೂಡ ಈಗ ಊಟ ತಿಂಡಿಗಳ ದರದಲ್ಲೂ ಕೂಡ ಏರಿಕೆ ಆಗ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಬೆನ್ನಲ್ಲೇ ಇದೀಗ ಹೋಟೆಲ್ ಮಾಲೀಕರು ಕೊಡ್ತಾ ಇರುವಂತಹ ಶಾಕ್ ಇದು. ಕಾರಣ ಏನು ಅಂತಂದ್ರೆ, ಯಾವಾಗ ಈ ಒಂದು ದರ ಏರಿಕೆ ಆಯ್ತೋ ಆ ಸಂದರ್ಭದಲ್ಲಿ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ರು, ನಮ್ಮ ಗ್ರಾಹಕರನ್ನ ನಾವು ಬಿಟ್ಕೊಡಕ್ಕಾಗೋದಿಲ್ಲ, ಹಾಗಾಗಿ ದಿಢೀರಾಗಿ ಬೆಲೆ ಏರಿಕೆ ಅಂತೂ ಮಾಡೋದಿಲ್ಲ, ನೋಡೋಣ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ, ಬೆಲೆ ಏರಿಕೆ ಮಾತ್ರ ಮಾಡೋದಿಲ್ಲ ಊಟ ತಿಂಡಿಗಳ ಮೇಲೆ ಅಂತ ಹೇಳ್ತಾ ಇದ್ರು. ಆದ್ರೆ ಯಾವಾಗ ಈ ಒಂದು ನಿನ್ನೆಯೂ ಕೂಡ ಒಂದಷ್ಟು ಆರ್ಥಿಕ ವರ್ಷ ಆರಂಭ ಆಯಿತು, ಅದಾದ ನಂತರ ಬಹಳಷ್ಟು ಬೆಲೆ ಏರಿಕೆಗಳಾಯಿತು, ಬಹಳಷ್ಟು ಬದಲಾವಣೆ ನಿನ್ನೆಯಿಂದ ಬಂದಿದೆ. ಅದರ ಪರಿಣಾಮ ಏನು ಅಂತಂದ್ರೆ, ಈಗ ತಿಂಡಿಗಳ ಮೇಲೆ ಬೆಲೆ ಏರಿಕೆ ಮಾಡಬೇಕು ಅಂತ ಹೇಳಿ ಈಗ ನಿರ್ಧಾರ ಮಾಡಿಕೊಂಡಿದ್ದಾರೆ. ಹಾಗಾಗಿ ಕರುನಾಡಿನ ಜನತೆಗೆ ಮತ್ತೊಂದು ಶಾಕ್ ಇದು. ಹೋಟೆಲ್ನಲ್ಲಿ ಸಿಗುವಂತಹ ಪದಾರ್ಥಗಳ ಬೆಲೆಯೂ ಕೂಡ ಇನ್ನು ಮುಂದೆ ಹೆಚ್ಚಾಗುತ್ತೆ. ಇಷ್ಟು ದಿನ ಹೇಗೋ ಅಡ್ಜಸ್ಟ್ ಮಾಡ್ತೀವಿ, ಆದರೆ ನಮ್ಮ ಗ್ರಾಹಕರನ್ನ ನಾವು ಕಳೆದುಕೊಳ್ಳಲ್ಲ ಅಂತ ಹೇಳಿ ಹೋಟೆಲ್ ಮಾಲೀಕರು, ಹೋಟೆಲ್ ಸಂಘದವರು ಕೂಡ ಹೇಳ್ತಾ ಇದ್ರು. ಆದರೆ ಈಗ ಆ ರೀತಿ ನಡೆಯೋದಿಲ್ಲ. ನಿನ್ನೆಯಿಂದ ಯಾವಾಗ ಕೇಂದ್ರ ಸರ್ಕಾರದಿಂದ ಕೆಲವೊಂದು ಬದಲಾವಣೆ ಆಯಿತು, ಅದಾದ ನಂತರ ಈಗ ಅವ್ರಿಗೂ ಕೂಡ ಸಾಕಾಗೋಗಿದೆ. ಎಲ್ಲರೂ ಕೂಡ ಇಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ, ಎಲ್ಲವೂ ಕೂಡ ನಷ್ಟನೇ ಆಗ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ಅಂತೂ ಹೋಟೆಲ್ ಮಾಲೀಕರಿಗೆ ಈಗ 4,000, 5,000 ಈ ರೀತಿಯಾಗಿ ಅವರು ಕೊಟ್ಟು ತಗೊಳ್ತಿದ್ದಾರೆ. ಹಾಗಾಗಿ ತಿಂಡಿಗಳ ಮೇಲೆ ಈಗ ಬೆಲೆ ಏರಿಕೆ ಮಾಡ್ತೀವಿ ಅಂತ ಹೇಳಿ ಇದೀಗ ನಿರ್ಧಾರ ಕೂಡ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಏನಕ್ಕೆ ಇಷ್ಟೊಂದು ಬೆಲೆ ಏರಿಕೆ ಮಾಡಬೇಕು ಅಂತ ಹೇಳಿ, 1 kg ಗಾರ್ಬೇಜ್ಗೆ 12 ರೂಪಾಯಿ ಕೊಡಲಾಗುತ್ತೆ. ಇದರ ಜೊತೆಗೆ ಬಿಲ್ಡಿಂಗ್ ಬಾಡಿಗೆ ಇರ್ಬೋದು, ದಿನಸಿ ಎಲ್ಲದರ ಬೆಲೆ ಏರಿಕೆ ಆಗಿದೆ. ಇದೆಲ್ಲವೂ ಕೂಡ ಒಂದು ರೀತಿಯಾಗಿ ಹೊಡೆತ ಬೀಳ್ತಾ ಇದೆ ಹೋಟೆಲ್ ಮಾಲೀಕರಿಗೆ. ದರ ಏರಿಕೆ ಬೆನ್ನಲ್ಲೇ ಇದೀಗ ಹೋಟೆಲ್ಗಳಲ್ಲಿ ಸಿಗುವಂತಹ ಪದಾರ್ಥಗಳ ಬೆಲೆ ಏರಿಕೆ ಮಾಡ್ತೀವಿ ಅಂತ ಹೇಳಿ ನಿರ್ಧಾರ ಮಾಡಿಕೊಂಡಿದ್ದಾರೆ. ದರ ಏರಿಕೆಗೆ ಹೋಟೆಲ್ ಮಾಲೀಕರ ಸಂಘ ಯಾವುದೇ ಕಡಿವಾಣ ಕೂಡ ಹಾಕೋದಿಲ್ಲ. ಕಾರಣ ಏನು ಅಂತಂದ್ರೆ, ಕಡಿವಾಣ ಹಾಕೋದಿಕ್ಕೆ ಅವ್ರ ಹತ್ರ ಒಂದು ರೀಸನ್ ಇರಬೇಕಲ್ಲ. ಕಡಿವಾಣ ಹಾಕ್ಲಿಕ್ಕೂ ಕೂಡ ಆಗೋದಿಲ್ಲ, ಅಷ್ಟು ಬೆಲೆ ಏರಿಕೆ ಆಗ್ತಾ ಇದೆ. ಹಾಗಾಗಿ ಕೆಲವೊಂದು ಪದಾರ್ಥಗಳ ಮೇಲೆ ಈಗ ಬೆಲೆ ಏರಿಕೆ ಆಗೋದು ಕನ್ಫರ್ಮ್. ಹೋಟೆಲ್ ಮಾಲೀಕರ ಇಚ್ಛೆಯಂತೆ ಪದಾರ್ಥಗಳ ದರ ಏರಿಕೆ ಮಾಡಬಹುದು. ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಕೂಡ ಈ ಕುರಿತು ಮಾಹಿತಿಯನ್ನ ಕೊಟ್ಟಿದ್ರು. ಇನ್ನು ಮೇಲೆ ಊಟ ತಿಂಡಿ ಕಾಫಿ ಎಲ್ಲವೂ ಕೂಡ ಬೆಲೆ ಏರಿಕೆ ಆಗೋದ್ರಲ್ಲಿ ನೋ ಡೌಟ್. ಸದ್ಯದ ಇರುವಂತಹ ಪರಿಸ್ಥಿತಿ ಎಲ್ಲವೂ ಕೂಡ ದುಬಾರಿ ಆಗ್ತಾ ಇದೆ. ನಿನ್ನೆಯೂ ಕೂಡ ಬಹಳಷ್ಟು ವಿಚಾರದಲ್ಲಿ ದುಬಾರಿ ಆಗಿರುವಂಥದ್ದು, ಕೆಲವೊಂದು ಬೆಲೆ ಏರಿಕೆ ಆಗಿದೆ. ಹಾಗಾಗಿ ಈಗ ಆರಂಭದಲ್ಲಿ ಏನು ಹೇಳ್ತಾ ಇದ್ರು ಹೋಟೆಲ್ ಸಂಘದವರು, ಆದರೆ ಈಗ ಅದನ್ನ ಹೇಳ್ತಾ ಇಲ್ಲ. ಈಗ ಬಹಳಷ್ಟು ಕಷ್ಟ ಆಗ್ತಾ ಇದೆ, ಬೆಲೆ ಏರಿಕೆ ಆಗಿದೆ. ಹಾಗಾಗಿ ಹೋಟೆಲ್ ಮಾಲೀಕರು ಈಗ ಈ ರೀತಿಯಾದಂಥ ಒಂದು ನಿರ್ಧಾರವನ್ನ ತಗೊಂಡಿದ್ದಾರೆ. ಇದರಲ್ಲಿ ಹೋಟೆಲ್ ಸಂಘದವರು ಕೂಡ ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ ಮಾಡೋ ಹಾಗಿಲ್ಲ. ಕಾರಣ ಏನು ಅಂತಂದ್ರೆ, ಬೆಲೆ ಏರಿಕೆ ಆಗಿದೆ, ಅವರು ಮನಸೋ ಇಚ್ಛೆ ಎಷ್ಟು ಬೇಕಾದರೂ ಬೆಲೆ ಏರಿಕೆ ಮಾಡಬಹುದು. ಹಾಗಾಗಿ ಈ ಮಟ್ಟಕ್ಕೆ ಈಗ ಯುದ್ಧದ ಎಫೆಕ್ಟ್ ಆಗ್ತಾ ಇರುವಂಥದ್ದು. ಒಂದು ರೀತಿಯಾಗಿ ಕರುನಾಡಿನ ಜನತೆಗೆ ಇದು ಮತ್ತೊಂದು ಶಾಕ್ ಅಂತ ಹೇಳ್ಬೋದು. ಎಷ್ಟು ದಿನ ಹೇಗೋ ಊಟ ತಿಂಡಿ ಅದೇ ಬೆಲೆಗೆ ಸಿಗ್ತಾ ಇತ್ತು, ಎಲ್ಲಾ ಹೋಟೆಲ್ಗಳಲ್ಲೂ ಕೂಡ ಬೆಲೆ ಏರಿಕೆ ಆಗಿರಲಿಲ್ಲ. ಕೆಲವೊಂದು ಕಡೆ ಮಾತ್ರ 5 ರೂಪಾಯಿ 10 ರೂಪಾಯಿ ಜಾಸ್ತಿ ಮಾಡಿದ್ರು. ಆದರೆ ಈಗ ಆಲ್ಮೋಸ್ಟ್ ಈಗ ಆಗ್ತಾ ಇರುವಂಥ ಪರಿಸ್ಥಿತಿ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಹೋಟೆಲ್ಗಳಲ್ಲೂ ಕೂಡ ಕೆಲವೊಂದು ಊಟ ತಿಂಡಿಗಳಲ್ಲಿ ಬೆಲೆ ಏರಿಕೆ ಆಗೇ ಆಗುತ್ತೆ.